secondary relationship between customer and the banker. ಸೊ ಸೆಕೆಂಡ್ರಿ ರಿಲೇಷನ್ಶಿಪ್ ನೋಡೋಣ ಬ್ಯಾಂಕರ್ ಮತ್ತು ಕಸ್ಟಮರ್ ಮಧ್ಯದಲ್ಲಿ. So far we have discussed the primary relationship between the banker and the customer. ಏನು primary relationship? Debtor, creditor, creditor, debtor ಅಲ್ಲ. There are other types of relationship called secondary relationship. It will be in the form of banker as a trustee, banker as an agent, banker as a bailee, banker as a lessor. Let us analyze one by one. ನೋಡೋಣ. ಟ್ರಸ್ಟಿ ಅಂದರೆ ಏನು? ಬ್ಯಾಂಕರ್ ಆ್ಯಕ್ಟ್ಸ್ ಆಸ್ ಅ ಟ್ರಸ್ಟಿ. ಇವಾಗ ಟ್ರಸ್ಟ್ ಅಂದ್ರೇನು? ಯೂಶುವಲಾಗಿ ಟ್ರಸ್ಟ್ ವಿಲ್ ಬಿ ಕ್ರಿಯೇಟೆಡ್ ವಿತ್ ದ ಟ್ರಸ್ಟೀಸ್. ಒಂದು ಯಾವುದಾದ್ರೂ ಒಂದು ಪ್ರಾಪರ್ಟಿ, ಮೂವಬಲ್ ಪ್ರಾಪರ್ಟಿ ಅಥವಾ ಇಮ್ಮೂವಬಲ್ ಪ್ರಾಪರ್ಟಿನ ನೋಡ್ಕೊಳ್ಳೋದಕ್ಕೆ ಒಂದಷ್ಟು ಜನ ಟ್ರಸ್ಟೀಸ್ನ ನೇಮಕ ಮಾಡ್ತಾರೆ. ಆ ಟ್ರಸ್ಟೀಸ್ ಏನು ಮಾಡ್ತಾರೆ? ಆ ಟ್ರಸ್ಟ್ನ ನೋಡ್ಕೋಬೇಕು, ಅಂದರೆ ಆ ಪ್ರಾಪರ್ಟಿನ ಚೆನ್ನಾಗಿ ಇಟ್ಕೋಬೇಕು. ಅಲ್ಲಿಂದ ಬಂದ ಆದಾಯದಿಂದ ಯಾರಿಗೆ ಅದು ಬೆನಿಫಿಟ್ ಆಗಬೇಕು ಅವ್ರಿಗೆ ಅಮೌಂಟು ಅಥವಾ ಬೆನಿಫಿಟ್ ಆಗೋರಿಗೆ ಅದನ್ನು ಕೊಡಬೇಕು ಅಥವಾ ಅವ್ರಿಗೆ ಸ್ಪೆಂಡ್ ಮಾಡಬೇಕು. ಟ್ರಸ್ಟೀಸ್ ವೋಂಟ್ ಬಿ ಗೆಟಿಂಗ್ ಎನಿ ಬೆನಿಫಿಟ್. ಆದರೆ ಟ್ರಸ್ಟೀಸ್ಗೆ ಮೇ ಬಿ ದೇ ಕ್ಯಾನ್ ಕೀಪ್ ಸಮ್ ಸ್ಯಾಲ್ರಿ, ಆ ಥರ ಒಂದು ಸ್ಯಾಲ್ರಿ ಥರ ಇಡ್ಬೋದು. ಅಥವಾ ಟ್ರಸ್ಟ್ ಫಾರ್ಮೇಷನ್ ಆಗಬೇಕಾದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆ್ಯಸ್ ದೇರ್ ಸರ್ವಿಸ್ ಆಲ್ಸೋ ಇಟ್ ಕ್ಯಾನ್ ಗೋ. ಅಥವಾ ಟ್ರಸ್ಟೀಸ್ ವೋಂಟ್ ಗೆಟ್ ಅಮೌಂಟ್ ವಿತ್ ದೇರ್ ಇಂಟ್ರೆಸ್ಟ್. ಅವರ ಇಂಟ್ರೆಸ್ಟ್ಗೋಸ್ಕರ ಅಥವಾ ಸೊಸೈಟಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ ವಿತ್ ಫ್ರೀ ಆಫ್ ಕಾಸ್ಟ್. ಸೊ ಈ ಥರ ಸಿಚುಯೇಷನಲ್ಲಿ ಟ್ರಸ್ಟ್ ಫಾರ್ಮ್ ಆಗಿರುತ್ತೆ. ದ ಬ್ಯಾಂಕರ್ ಆ್ಯಕ್ಟ್ಸ್ ಆಸ್ ಅ ಟ್ರಸ್ಟಿ ಫಾರ್ ಮ್ಯಾನೇಜಿಂಗ್ ದ ಅಸೆಟ್ಸ್ ಆಫ್ ದ ಕಸ್ಟಮರ್ಸ್. ಸೊ ಇಲ್ಲೇನಾಗ್ತಾ ಇದೆ, ಬ್ಯಾಂಕರ್ ಅವನ ಕಸ್ಟಮರ್ಸ್ ಹತ್ರ ಇರೋಂಥ ಒಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಇರ್ಬೋದು, ಅಥವಾ ಡೆಪಾಸಿಟ್ಸ್ ಇರ್ಬೋದು, ಅಥವಾ ಕಸ್ಟಮರ್ದು ಪ್ರಾಪರ್ಟಿ ಇರ್ಬೋದು, ಕಸ್ಟಮರ್ ರಿಕ್ವೆಸ್ಟ್ ಮೇಲೆ, ಓಕೆ, ಸುಮ್ಮನೆ ನಾನು ಟ್ರಸ್ಟಿ ಆಗ್ತೀನಿ ಅಂತ ಹೋಗಲ್ಲ ಬ್ಯಾಂಕ್. Bank will be doing this trustee act only when the customer request. Okay, here customer can request the bank to manage all these things which the bank does. ಬ್ಯಾಂಕ್ ಏನು ಮಾಡುತ್ತೆ? ಈ ಟ್ರಸ್ಟಿ ಥರ ಆ್ಯಕ್ಟ್ ಮಾಡುತ್ತೆ. ಕಸ್ಟಮರ್ದು ಯಾವುದೇ ಒಂದು, ನಾನು ಹೇಳಿದೆ, ಇದು ವ್ಯಾಲ್ಯೂಯಬಲ್ಸ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಒಂದಷ್ಟು ಡೆಪಾಸಿಟ್ ಅಮೌಂಟ್ ಮ್ಯಾನೇಜ್ ಮಾಡೋದಿರ್ಬೋದು. ಸೊ ರಿಕ್ವೆಸ್ಟ್ ಮಾಡಿರ್ತಾರೆ ಕಸ್ಟಮರ್ಸು. ಆನ್ ದ್ಯಾಟ್ ಬೇಸಿಸ್ ಬ್ಯಾಂಕ್ ಏನು ಮಾಡುತ್ತೆ, ಯಾವ್ಯಾವ ಥರ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಬ್ಯಾಂಕ್ಗೆ ಕಸ್ಟಮರ್ಸು, ಅದೇ ಥರ ಬ್ಯಾಂಕ್ ವಿಲ್ ಆ್ಯಕ್ಟ್. ಬ್ಯಾಂಕ್ ಅವ್ರದ್ದೇ ಆದ ಒಂದು ಇನ್ಫಾರ್ಮೇಷನ್ ತೊಗೊಂಡು ಅವರೇ ಒಂದು ಡೈರೆಕ್ಷನಲ್ಲಿ ಹೋಗಲ್ಲ. ಹೇಗೆ ಕಸ್ಟಮರ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಥವಾ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಅದೆಲ್ಲನೂ ಬ್ಯಾಂಕ್ ಫಾಲೋ ಮಾಡುತ್ತೆ. In case of corporate debentures, the bank can become a trustee for debenture holders. ಕಾರ್ಪೊರೇಟ್ ಡಿಬೆಂಚರ್ಸ್ ಯಾರು ಮಾಡ್ತಾರೆ ಅದಕ್ಕೆ ಸಹ ಡಿಬೆಂಚರ್ ಟ್ರಸ್ಟ್ ಅಂತ ಮಾಡ್ತಾರೆ. ವೈ ಡಿಬೆಂಚರ್ ಟ್ರಸ್ಟ್? ಯೂಶುವಲ್ ಆಗಿ ಒಂದು ಕಂಪನಿ ಡಿಬೆಂಚರ್ ಇಶ್ಯೂ ಮಾಡಿದೆ. ವಿ ನೋ ದಟ್ ಶೇರ್ಸ್ ಹ್ಯಾಸ್ ಬೀನ್ ಇಶ್ಯೂಡ್ ಅಲ್ವಾ. ಶೇರ್ಸ್ ಒಂದು ಕಂಪನಿ ಇಶ್ಯೂ ಮಾಡುತ್ತೆ. ಯಾರು ಶೇರ್ನ ಪರ್ಚೇಸ್ ಮಾಡ್ತಾರೆ ಅವರು ಓನರ್ ಆಗ್ತಾರೆ. ಸೊ ಓನರ್ ಅಂತಂದರೆ ಪ್ರಾಫಿಟ್ ಆರ್ ಲಾಸ್ ದೇ ಹ್ಯಾವ್ ಟು ಅಕ್ಸೆಪ್ಟ್. ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ತಗೋತಾರೆ, ಲಾಸ್ ಆದರೆ ದೇ ವೋಂಟ್ ಬಿ ಗೆಟಿಂಗ್ ಎನಿ ಡಿವಿಡೆಂಟ್. ಆದರೆ ಡಿಬೆಂಚರ್ ಯಾವಾಗ ಪರ್ಚೇಸ್ ಮಾಡ್ತೀವಿ ಒಂದು ಕಂಪನಿಯಿಂದ, ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಹ್ಯಾಸ್ ಪರ್ಚೇಸ್ಡ್ ಡಿಬೆಂಚರ್, ವೈ ಹ್ಯಾಸ್ ಪರ್ಚೇಸ್ ಅ ಶೇರ್ ಆಫ್ ದ ಸೇಮ್ ಕಂಪನಿ. ಇಲ್ಲಿ ಏನಾಗ್ತಾ ಇದೆ, ಪ್ರಾಫಿಟ್ ಆಯಿತು ಆ ಕಂಪನಿ ಅಂದರೆ ಡಿಬೆಂಚರ್ ಹೋಲ್ಡರ್ಗೆ ಮತ್ತು ಶೇರ್ ಹೋಲ್ಡರ್ ಎಕ್ಸ್ ಮತ್ತು ವೈ ಇಬ್ರಿಗೂ ಡಿವಿಡೆಂಡ್ಸ್ಗೆ ಹೋಗುತ್ತೆ. ಆದರೆ ಲಾಸ್ ಆದರೆ ಎಕ್ಸ್ ಡಿಬೆಂಚರ್ ಹೋಲ್ಡರ್ ಆಗಿರ್ತಾನೆ, ಅವನಿಗೆ ಮಾತ್ರ ಅವನದು ಡಿವಿಡೆಂಡ್ ಬರುತ್ತೆ. ವೈ ಶೇರ್ ಹೋಲ್ಡರ್ಗೆ ಯಾವುದೇ ಡಿವಿಡೆಂಡ್ ಸಿಗಲ್ಲ. ಬಿಕಾಸ್ ಡಿಬೆಂಚರ್ ಈಸ್ ವಾಟ್, ಅದೊಂಥರ ಲೋನ್ ಥರ ಜನಗಳು ಕೊಟ್ಟಿರ್ತಾರೆ ಕಂಪನಿಗೆ. ಲೋನ್ ಕೊಟ್ಟಿದ್ದಾಗ ಲಾಸ್ ಆದರೂ ಪ್ರಾಫಿಟ್ ಆದ್ರೂ ಆ ಲೋನ್ ಅಮೌಂಟ್ನ ತೀರಿಸಲೇಬೇಕು, ಇಂಟ್ರೆಸ್ಟ್ನ ಕೊಡಲೇಬೇಕಾಗುತ್ತೆ. ಸೊ ಈ ಥರ ಇದ್ದಾಗ ಆ ಕಂಪನಿಗಳು ಏನು ಮಾಡ್ತಾರೆ, ಒಂದಷ್ಟು ಅಮೌಂಟು ಸೆಕ್ಯೂರ್ ಆಗಿ ಇಟ್ಟಿರ್ತಾರೆ. ಡಿಬೆಂಚರ್ ರಿಸರ್ವ್ ಫಾರ್ ಡಿಬೆಂಚರ್ ಫಂಡ್ ಅಂತ.
ದಟ್ ಫಂಡ್ ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಯೂಸ್ ಮಾಡಬಾರ್ದು. ಸೊ ಅದು ಯೂಸ್ ಆಗಬಾರ್ದು ಅಂತ ಆ ಕಂಪನಿಗಳು ಏನು ಮಾಡ್ತಾರೆ, ಆ ಡಿಬೆಂಚರ್ ಫಂಡ್ನ ಬ್ಯಾಂಕ್ಗೆ ಮೇಂಟೈನ್ ಮಾಡೋಕ್ಕೆ ಬಿಡ್ತಾರೆ. ಓನ್ಲಿ ವೆನ್ ಇಟ್ ಈಸ್ ರಿಕ್ವೆಸ್ಟೆಡ್ ಆ್ಯಸ್ ಡೈರೆಕ್ಟೆಡ್ ಬೈ ದ ಕಂಪನಿ, ಇವ್ರಿಗೆ ಆ ವರ್ಷ ಇಷ್ಟು ಡಿಬೆಂಚರ್ ಹೋಗಬೇಕು, ಇಷ್ಟು % ಇಂಟ್ರೆಸ್ಟು ಅವ್ರಿಗೆ ಅಷ್ಟು ಹೋಗಬೇಕು ಅಂತ ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಬ್ಯಾಂಕ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ದ ಟ್ರಸ್ಟೀಸ್ ಫಾರ್ ದ ಡಿಬೆಂಚರ್ಸ್. ಯಾವುದೇ ಡಿಬೆಂಚರು ಕಂಪನಿ ಮಾಡಿದಾಗ ಈ ಥರ ಟ್ರಸ್ಟಿ ಮಾಡಿರ್ತಾರೆ. ಯಾಕೆ ಅಂದರೆ ಆ ಫಂಡು ಬೇರೆ ಯಾವುದಕ್ಕೂ ಯೂಸ್ ಆಗಬಾರ್ದು ಅಂತ. ಸೊ ಇನ್ ದ್ಯಾಟ್ ಕೇಸ್ ಬ್ಯಾಂಕ್ ವಿಲ್ ಹೋಲ್ಡ್ ಆಸ್ ಅ ಟ್ರಸ್ಟಿನ ಡಿಬೆಂಚರ್ ಹೋಲ್ಡರ್ಸ್. ಮತ್ತು ಇಟ್ ಆಲ್ಸೋ ಕಲೆಕ್ಟ್ಸ್ ಚೆಕ್ಸ್, ಹಂಡೀಸ್ ಆಫ್ ದ ಕಸ್ಟಮರ್ ಇನ್ ದ ಕೆಪಾಸಿಟಿ ಆಫ್ ಟ್ರಸ್ಟೀಸ್ ಥರ ಎಲ್ಲ ಅದು ಕಸ್ಟಮರ್ ಪರವಾಗಿ ಅದು ತಗೋತಾ ಇರುತ್ತೆ. The legal position of a banker as a trustee is different from that of a debtor. ಟ್ರಸ್ಟಿಗೂ ಡೆಟಾರ್ಗೂ ಡಿಫ್ರೆಂಟ್ ಆಗಿದೆ, ಆಯಿತಾ. ಡೆಟಾರ್ ಅಂದರೆ ಅವನು ದುಡ್ಡು ಕೊಡಬೇಕಾಗಿರುತ್ತೆ. ಇಲ್ಲಿ ಟ್ರಸ್ಟಿ ಅಂದರೆ ಅವನು ಒಂದು ಟ್ರಸ್ಟ್ ನೋಡ್ಕೊಳ್ಳೋವನು ಆಗಿರ್ತಾನೆ. ಇಫ್ ಅ ಬ್ಯಾಂಕ್ ಇಸ್ ಲಿಕ್ವಿಡೇಟೆಡ್ ಅಂದರೆ ಬ್ಯಾಂಕು ಮುಚ್ಚಿದ್ರೆ ಅಥವಾ ವೈಂಡ್ ಅಪ್ ಆದರೆ, ಎಂಡ್ ಆದರೆ, ದ ಫಂಡ್ಸ್ ಹೆಲ್ಡ್ ಬೈ ದ ಬ್ಯಾಂಕ್ ಆಸ್ ಅ ಟ್ರಸ್ಟಿ ಕೆನ್ ನಾಟ್ ಬಿ ಮೇಡ್ ಅವೈಲಬಲ್ ಫಾರ್ ಜನರಲ್ ಡಿಸ್ಟ್ರಿಬ್ಯೂಷನ್. ಯೂಶುವಲ್ ಆಗಿ ಯಾವುದೇ ಒಂದು ಕಂಪನಿ ಲಿಕ್ವಿಡೇಟ್ ಅಥವಾ ಎಂಡ್ ಆದರೆ ಅಲ್ಲಿರೋ ಎಲ್ಲ ಪ್ರಾಪರ್ಟೀಸ್ ಎಲ್ಲ ಫಂಡುವೆ ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದಟ್ ಈಸ್ ಯೂಶುವಲ್ ವಾಟ್ ಹ್ಯಾಪನ್ಸ್. ಆದರೆ ಇಫ್ ಇಟ್ ಈಸ್ ಅ ಟ್ರಸ್ಟ್ ಫಂಡ್, ಬ್ಯಾಂಕ್ ಏನಾದರೂ ಟ್ರಸ್ಟಾಗಿ ಅದನ್ನು ಮೇಂಟೈನ್ ಮಾಡ್ತಿದ್ರೆ ಆ ಅಮೌಂಟನ್ನ ಯಾವುದೇ ಕಾರಣಕ್ಕೂ ಈ ಥರ ಡಿಸ್ಟ್ರಿಬ್ಯೂಷನ್ಗೆ ತೊಗೊಳಂಗಿಲ್ಲ. ದ್ಯಾಟ್ ಅಮೌಂಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ ಟು ದ ಟ್ರಸ್ಟ್ ಇನ್ಫಾರ್ಮೇಷನ್ ಹೇಗೆ ಕೊಟ್ಟಿರ್ತಾರೆ ಅದೇ ಥರನ ಕೊಟ್ಟಿರ್ತಾರೆ. ಓಕೆ, ದಸ್ ಬೇಸಿಕ್ ಆಗಿ ಬ್ಯಾಂಕ್ ಆ್ಯಕ್ಟ್ ಆಸ್ ಅ ಟ್ರಸ್ಟಿ. ಇಟ್ ವಿಲ್ ಟೇಕ್ ಕೇರ್ ಆಫ್ ದ ಫಂಡ್ ಆಫ್ ದ ಕಸ್ಟಮರ್ಸ್. ಡ್ಯೂಟೀಸ್ ಆಫ್ ಬ್ಯಾಂಕರ್ ಆಸ್ ಟ್ರಸ್ಟಿ. First one, the trust fund or asset should be managed in accordance with the trust agreement. A trust agreement ಏನು ಮಾಡಿರ್ತಾರೆ, ಕಸ್ಟಮರ್ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಹೀಗೆ ನಡಿಬೇಕು, ಈ ಥರನೇ ಬೆನಿಫಿಷಿಯರಿಗೆ ಹೆಲ್ಪ್ ಆಗಬೇಕು, ದುಡ್ಡು ಹೋಗಬೇಕು, ಅಥವಾ ವಾಟ್ ಎವರ್ ಇಟ್ ಈಸ್ ದೇರ್ ಇನ್ ದ ಅಗ್ರಿಮೆಂಟ್, ಅದೇ ಥರನೇ ಆ ಫಂಡನ್ನ ಟ್ರಸ್ಟ್ ಫಂಡನ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಡ್ಯೂಟಿ ಏನು ಅಂದರೆ, ದ ಬೆನಿಫಿಷಿಯರಿ ಶುಡ್ ಬಿ ಗಿವನ್ ದ ಡೀಟೇಲ್ಡ್ ಅಕೌಂಟ್ ಆಫ್ ದ ಮ್ಯಾನೇಜ್ಮೆಂಟ್ ಆಫ್ ಟ್ರಸ್ಟ್. ಯಾರು ಬೆನಿಫಿಷಿಯರೀಸ್ ಇರ್ತಾರೆ, ಯಾರು ಟ್ರಸ್ಟ್ ಅಮೌಂಟನ್ನು ಯೂಸ್ ಮಾಡ್ತಿರ್ತಾರೆ, ಬೆನಿಫಿಟ್ ತಗೋತಿರ್ತಾರೆ, ಅವ್ರು ಬೆನಿಫಿಷಿಯರ್ ಆಗಿರ್ತಾರೆ, ಅವ್ರಿಗೆ ಎಲ್ಲ ಡೀಟೇಲ್ಸ್ ಆಫ್ ಅಕೌಂಟ್ ಶುಡ್ ಬಿ ಗಿವನ್. ವಾಟ್ ಎವರ್ ದ ಪ್ರಾಫಿಟ್ ಅರ್ನ್ ಬೈ ದ ಟ್ರಸ್ಟ್ ಟ್ರಾನ್ಸಾಕ್ಷನ್ ದೇ ಶುಡ್ ಬಿ ಕ್ರೆಡಿಟೆಡ್ ಟು ದ ಬೆನಿಫಿಷಿಯರೀಸ್ ಅಕೌಂಟ್. ಯಾವುದೇ ಪ್ರಾಫಿಟ್ ಇದ್ರೂ ಅದನ್ನು ಸ್ವಲ್ಪ ಹಿಡ್ಕೊಂಡು ಅವ್ರು ಕೊಡೋಣಪ್ಪ ಅವ್ರಿಗೇನು ಗೊತ್ತಾಗುತ್ತೆ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಎವ್ರಿಥಿಂಗ್ ಶುಡ್ ಬಿ given to the beneficiaries. It has to be according to the agreement. That's how this bank act as a trustee to the customer. Banker as an agent. Agent ತರ ಬ್ಯಾಂಕ್ ವರ್ಕ್ ಮಾಡುತ್ತೆ. There are certain agency function. ಏಜೆಂಟ್ ಅಂತಂದರೆ ನಮ್ಮ ಪರವಾಗಿ ಏಜೆಂಟ್ಗಳು ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಅದೇ ಥರ ನಮ್ಮ ಪರವಾಗಿ ಆ್ಯಸ್ ಅ ಕಸ್ಟಮರ್, ನಮ್ಮ ಕಸ್ಟಮರ್ ಪರವಾಗಿ ಬ್ಯಾಂಕ್ಗಳು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತವೆ. ಫಂಕ್ಷನ್ಸ್ ಇಟ್ ವಿಲ್ ಬಿ ಡೂಯಿಂಗ್. ದ ಏಜೆನ್ಸಿ ಫಂಕ್ಷನ್ ಡಿಸ್ಚಾರ್ಜ್ ಬೈ ದ ಬ್ಯಾಂಕರ್. ಹಿ ಕಲೆಕ್ಟ್ಸ್, ದಟ್ ಈಸ್ ಬ್ಯಾಂಕರ್ ಕಲೆಕ್ಟ್ಸ್ ಚೆಕ್ಸ್, ಹಂಡೀಸ್, ಡ್ರಾಫ್ಟ್ ಆಫ್ ಕಸ್ಟಮರ್ಸ್, collects dividends, interest on securities, pays fees, duties, subscriptions, premium on behalf of the customer. ಎಲ್ಲ ಕೆಲಸ ಮಾಡುತ್ತೆ, ಇನ್ನೂ ಬೇಜಾನ್ ಕೆಲಸ ಮಾಡುತ್ತೆ. ದ್ಯಾಟ್ ಮೀನ್ಸ್ ಇಟ್ ವಿಲ್ ಟೇಕ್ ಚೆಕ್ಸ್ ಇರ್ಬೋದು, ಅಥವಾ ಹಂಡೀಸ್ ಇರ್ಬೋದು, ಡಿವಿಡೆನ್ಸ್ ಕಲೆಕ್ಟ್ ಮಾಡೋದಿರ್ಬೋದು, ಇಂಟ್ರೆಸ್ಟ್ ಕೊಡೋದಿರ್ಬೋದು, ಫೀ ಪೇ ಮಾಡೋದಿರ್ಬೋದು, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದಿರ್ಬೋದು, ಅಥವಾ ರೆಂಟ್ ಪೇ ಮಾಡೋದು, ಇನ್ಶೂರೆನ್ಸ್ ಪೇ ಮಾಡೋದಿರ್ಬೋದು, ನಾವು ಏನಾದರೂ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀವಿ, ಇಯರ್ಲಿ ಸಬ್ಸ್ಕ್ರಿಪ್ಷನ್, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದಿರ್ಬೋದು, ಪ್ರೀಮಿಯಮ್ಸ್ ಇರ್ಬೋದು. ಎವ್ರಿಥಿಂಗ್ ವೆನ್ ವಿ ಹ್ಯಾವ್ ಗಿವನ್ ಅ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಟು ದ ಬ್ಯಾಂಕ್, ಇಟ್ ಆ್ಯಕ್ಟ್ಸ್ ಆಸ್ ಅ ಏಜೆಂಟ್ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನಮ್ಮ ಪರವಾಗಿ ಎಲ್ಲನೂ ಕೆಲಸ ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಆ್ಯಸ್ ಏಜೆಂಟ್ಸ್ ಪರ್ಚೇಸ್ ಸೇಲ್ ಮಾಡ್ತಾರೆ, ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಅನ್ ಏಜೆಂಟ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಶೇರ್ಸು ಪರ್ಚೇಸ್ ಮಾಡುತ್ತೆ. ಸೊ ಇಲ್ಲಿ ಒಂದಿಷ್ಟು ಹಂಡೀಸ್ ಅಂತ ಬಂತು.
ಹಿ ಕಲೆಕ್ಟ್ಸ್ ದ ಚೆಕ್ಸ್ ಆ್ಯಂಡ್ ಹಂಡೀಸ್ ಅಂತಂದರೆ ಮೊದಲು ಒಂದು ಸ್ಲಿಪ್ ಆಫ್ ಪೇಪರ್ ಹಂಡಿ ಅಂತ ಬರ್ತಾಯಿತ್ತು, ಯಾರಿಗೆ ದುಡ್ಡು ಕೊಡಬೇಕು, ಯಾರು ದುಡ್ಡು ಈಸ್ಕೋಬೇಕು ಅದೆಲ್ಲನೂ ಇಷ್ಟು ದಿನದಲ್ಲಿ ಕೊಡಬೇಕು. ಇಟ್ ಈಸ್ ಲೈಕ್ ಅ ಪ್ರೋ ನೋಟನ್ನ ಹಂಡಿ ಅಂತ ಹೇಳ್ತೀವಿ. ಐ ವಿಲ್ ಶೋ ಯು ಹೌ ಇಟ್ ಈಸ್. So these are the varieties of handis. It is here Bombay province handi, that is 6 annas. Okay, ಮೇಲ್ಗಡೆ ಬರೆದಿದ್ದಾರೆ 6 annas, and it is in 1951. It is for 86 days after date we promise to pay to Seth Mangumal Bhagwan Das or order the sum of 2500 rupees for value received in cash this day. ಇವತ್ತೇನು ನಾವು ಕ್ಯಾಶ್ ರಿಸೀವ್ ಮಾಡಿದ್ದೀವಿ ಅದನ್ನು 86 ಡೇಸಲ್ಲಿ ನಾವು ರೀಪೇಮೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಒಂದು ರೆಕಗ್ನೈಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇದು ಪ್ರೈವೇಟಾಗಿ ಮಾಡ್ಕೊಳ್ಳೋ ಅಂತಹ ಇನ್ಸ್ಟ್ರೂಮೆಂಟ್. ಮೊದಲೆಲ್ಲ ಈ ಸೇಟ್ಗಳು ಅವರು ದುಡ್ಡು ಕೊಡಬೇಕು, ದುಡ್ಡು ಇಸ್ಕೋಬೇಕು ಅಂತಿದ್ದಾಗ ಈ ಥರ ಒಂದು ಹಂಡಿ ಅಂತ ಕೊಡ್ತಾಯಿದ್ರು. Actually this is not this doesn't come under Negotiable Instrument Act. Okay, these are some of the handis. Okay, ಇದನ್ನು ಸಮೇತ ಬ್ಯಾಂಕ್ ಅವರು ಆ ದಿನ ಆದಮೇಲೆ ರಿಸೀವ್ ಮಾಡ್ಕೋತಾ ಇದ್ರು, ಕೊಡ್ತಾ ಇದ್ರು. So next we'll see the banker being an agent enjoys all rights of an agent and is bound by all responsibility. There are some agent rights. On behalf of customer he can do so many works. ಅದು ರೈಟು. ಅದೇ ರೈಟ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇಫ್ ಎನಿಥಿಂಗ್ ಗೋಸ್ ರಾಂಗ್ he will be responsible for that. Even the principal will be ಅಂದರೆ customer will be responsible for that. It is according to the law they will become a agent and principal. Basically bank should carry out the instruction of the customer and give all profits and benefit back to the customer. ಯಾವುದೇ ಒಂದು ಟ್ರಾನ್ಸಾಕ್ಷನ್ಗೆ ಬ್ಯಾಂಕಿಗೆ ಬಿಟ್ಟಿದ್ದಾರೆ, ನೀವು ಏಜೆನ್ಸಿ ಈ ಥರ ವರ್ಕ್ ಮಾಡಿ ಅಂತಂದರೆ ಬ್ಯಾಂಕ್ ದೇ ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ಆಲ್ ದ ಮನಿ, ಪ್ರಾಫಿಟ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ಕಸ್ಟಮರ್ಗೆ ಮತ್ತೆ ಅದನ್ನು ವಾಪಸ್ ಕೊಡಬೇಕು. ದಿಸ್ ಇಸ್ ಹೌ ಬ್ಯಾಂಕ್ ಆ್ಯಕ್ಟ್ಸ್. ಆ್ಯಕ್ಚುಲಿ ಇಟ್ ವರ್ಕ್ಸ್ ಲೈಕ್ ಏಜೆಂಟ್ ಓನ್ಲಿ ಟು ದ ಕಸ್ಟಮರ್. ದಿಸ್ ಇಸ್ ಆಲ್ಸೋ ವಿತ್ ದ ರಿಕ್ವೆಸ್ಟ್ ಆಫ್ customer. Okay, next we'll see banker as a bailee. Bailment, there is a agreement called bailment. Bailment ಅಂದರೆ ಯಾವುದೇ ಒಂದು ವ್ಯಾಲ್ಯೂಯಬಲ್ ವಸ್ತುನ ಕಸ್ಟಡಿ ತಗೊಳ್ಳೋದು. ಓಕೆ, ಯಾರು ಕೊಡ್ತಾರೆ ಅವರು ಬೇಲಿ, ಯಾರು ಈಸ್ಕೊತಾರೆ ಅವರು ಬೇಲಾರ್, ಆ ಥರ ಹೇಳ್ತಾ ಅನ್ಕೋತಾರೆ. ಸೊ ಹಿಯರ್ the customer can keep his valuables or any secret documents in the bank for safe custody. ಸೇಫ್ ಕಸ್ಟಡಿಗೋಸ್ಕರ ಕಸ್ಟಮರ್ ಏನು ಮಾಡ್ಬೋದು, ಬ್ಯಾಂಕಲ್ಲಿ ಇಡ್ಬೋದು. ಇವಾಗ ಲಾಕರ್ ಫೆಸಿಲಿಟಿ ನೋಡ್ತೀವಿ, ಅಲ್ಲಿ ಏನು ಮಾಡ್ತೀವಿ, ಬ್ಯಾಂಕ್ಗೆ ಒಂದಷ್ಟು ಜಾಗ ಕೊಟ್ಟಿರ್ತಾರೆ, ಅಲ್ಲೊಂದು ನಮ್ಮದು ವ್ಯಾಲ್ಯೂಯಬಲ್ ಥಿಂಗ್ಸ್ ಇಡ್ತೀವಿ. ಆಲ್ ದೀಸ್ ಥಿಂಗ್ಸ್ ವಿಲ್ ಡೂ ಇಟ್ ಇನ್ ಬ್ಯಾಂಕ್. ವೆನ್ ಬ್ಯಾಂಕ್ ಅಕ್ಸೆಪ್ಟ್ಸ್ ದ ಸೇಮ್ ಟು ಕೀಪ್ ಆಲ್ ದ ವ್ಯಾಲ್ಯೂಯಬಲ್ಸ್, ಹಿ ವಿಲ್ ಬಿ ಅಕ್ಸೆಪ್ಟಿಂಗ್ ಆಸ್ ಅ ಬೇಲಿ. ಯಾರು ಬೇಲಾರ್, ಕಸ್ಟಮರ್ ವಿಲ್ ಬಿಕಮ್ ಅ ಬೇಲಾರ್. ಆಸ್ ಅ ಬೇಲಿ he should protect the valuable in a custody with reasonable care. I've given example gold loan gold ಕೊಟ್ಟಿರ್ತೀವಿ ಬ್ಯಾಂಕಲ್ಲಿ, ಬ್ಯಾಂಕರ್ ಶುಡ್ ಕೀಪ್ ದಟ್ ಗೋಲ್ಡ್ ವಿತ್ ದೆಮ್. ಆಯಿತಾ, ಯಾವಾಗ ತನಕ ಕಸ್ಟಮರು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಾರೆ ಅಲ್ಲಿ ತನಕ. ಅವ್ರು ದುಡ್ಡು ಕೊಡೋಕ್ಕಾಗಲ್ಲ, ಬ್ಯಾಂಕರ್ಗೆ ಡಿಫಾಲ್ಟ್ ಆಗ್ತಾರೆ ಅಂತಂದರೆ ಬ್ಯಾಂಕರ್ ಶುಡ್ ನಾಟ್ ಸೆಲ್ ಇಟ್ ಇಮಿಡಿಯೇಟ್ಲಿ. ಬ್ಯಾಂಕ್ ಏನು ಮಾಡಬೇಕು, ದೇ ಶುಡ್ ಬಿ ಗಿವಿಂಗ್ 2 or 3 ಮೆಮೋಸ್, ರಿಮೈಂಡರ್ಸ್, ನೋಟಿಸ್ ಎಲ್ಲ ಕೊಡಬೇಕು. ಆಗಲೂ ಸಮೇತ ಬರಲಿಲ್ಲ ಅಂದಾಗ ದೆನ್ ದೇ ಕ್ಯಾನ್ ಟೇಕ್ ಓವರ್ ದ ಪ್ರಾಪರ್ಟಿ. ಅದರ್ವೈಸ್ ದೇ ಶುಡ್ ನಾಟ್ ಬಿ ಟೇಕಿಂಗ್ ಓವರ್ ದ ಪ್ರಾಪರ್ಟಿ. ದೇ ಹ್ಯಾವ್ ಟು ಲುಕ್ ಆಫ್ಟರ್ ದ ಪ್ರಾಪರ್ಟಿ. If the customer suffers any loss due to the negligence of the banker in protecting the valuable, the banker is liable to pay such loss. ಯಾವುದೇ ಕಾರಣಕ್ಕೋಸ್ಕರ ಆ ವಸ್ತುನ ಸರಿಯಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಇವಾಗ ಬ್ಯಾಂಕಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಇಟ್ಟಿದ್ದಾರೆ, ಆದರೆ ಬ್ಯಾಂಕಲ್ಲಿ ತುಂಬ ಇಲಿಗಳ ಕಾಟ ಎಲ್ಲ ಕಚ್ಬಿಡ್ತು. ಸೊ ಯಾರ್ದು ಪ್ರಾಬ್ಲಮ್ ಇದು? ಬ್ಯಾಂಕ್ ಹ್ಯಾಸ್ ಟು ಮೇಕ್ ಇಟ್ ಗುಡ್. ಆದರೆ ನ್ಯಾಚುರಲ್ ಕಲಾಮಿಟೀಸ್ ಆಗಿ ಏನೋ ಆಯಿತು, ಆವಾಗ ಬ್ಯಾಂಕರ್
ಕೈಯಲ್ಲಿ ಇರಲ್ಲ ಅದು. ಸೊ ಆ ಕೇಸಲ್ಲಿ ಬ್ಯಾಂಕರ್ ಏನೂ ಮಾಡೋಕ್ಕಾಗಲ್ಲ, ಬ್ಯಾಂಕರ್ ಈಸ್ ಹೆಲ್ಪ್ಲೆಸ್. ಇಫ್ ಇಟ್ ಈಸ್ ಓನ್ಲಿ ವಿತ್ ದ ನೆಗ್ಲಿಜೆನ್ಸ್ ಆಫ್ ದ ಬ್ಯಾಂಕರ್ ಸಮಥಿಂಗ್ ಲಾಸ್ ಹ್ಯಾಪನ್ಸ್, ಆವಾಗ ಬ್ಯಾಂಕರ್ ಈಸ್ ರೆಸ್ಪಾನ್ಸಿಬಲ್ ಆ್ಯಸ್ ಅ ಬೇಲಿ. ಆಯಿತಾ? ದೆನ್ ಅಪಾರ್ಟ್ ಫ್ರಮ್ ದಟ್, ಯಾವುದೇ ಒಂದು ವಸ್ತು ಬ್ಯಾಂಕರ್ ಹತ್ರ ಇದೆ ಬೇಲಿ ಥರ, ಆ್ಯಂಡ್ ಬ್ಯಾಂಕರ್ ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ದ ಯಾವುದು ವ್ಯಾಲ್ಯೂಯಬಲ್ಸ್ ವಿತ್ ಫುಲ್ ಹಾರ್ಟೆಡ್ ಆಗಿ. ಅಕಸ್ಮಾತ್ ಇವಾಗ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಕಸ್ಟಮರ್ ಹ್ಯಾಸ್ ಗಿವನ್ ಸಮ್ ಆಫ್ ದ ಡಾಕ್ಯುಮೆಂಟ್ಸ್ ಆರ್ ಗೋಲ್ಡ್ ಇಟ್ಟಿದ್ದಾರೆ, ಆ ಗೋಲ್ಡ್ ಇಟ್ಟಿದ್ದಾರೆ, ರಾಬರಿ ಆಗಿದೆ ಬ್ಯಾಂಕಲ್ಲಿ, ಆಲ್ ದ ಗೋಲ್ಡ್ ಹ್ಯಾವ್ ಗಾನ್. ಸೊ ಇನ್ ದಟ್ ಕೇಸ್ ಬ್ಯಾಂಕರ್ won't be responsible for that. ಆದರೆ ಬ್ಯಾಂಕರ್ what they'll do, they usually do the insurance, all these things. So insurance will be paid by that. But the thing is, bailment ಅಂದರೆ ಯೂಶುವಲಾಗಿ to taking care of the property or valuables of customer. They have to protect it. ಸುಮ್ಮನೆ ಇಟ್ಕೊಳ್ಳೋದಲ್ಲ, they have to protect it. Okay, next point is banker as a lessor. ಲೆಸ್ಸಿ ಇವಾಗ ಯಾವಾಗುತ್ತೆ ಅಂತಂದರೆ ವೆನ್ ಇಟ್ ಈಸ್ ಅ ಲೀಸ್ ಅಗ್ರಿಮೆಂಟ್. ಓಕೆ, ಲೀಸ್ ಅಗ್ರಿಮೆಂಟ್ ಅಂದರೆ ಭೋಗ್ಯಕ್ಕೆ ಇರೋದು ಅಂತ. ಇವಾಗ ಭೋಗ್ಯ ಅಥವಾ ರೆಂಟ್ಗೆ ಲೀಸ್ ಅಗ್ರಿಮೆಂಟ್ ಅಂತೀವಿ. ಲೀಸ್ ಅಗ್ರಿಮೆಂಟ್ ಇದ್ದಾಗ ಲೆಸ್ಸಾರ್ ಲೆಸ್ಸಿ ಅಂತ ಬರುತ್ತೆ. ಬ್ಯಾಂಕರ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಅನ್ ಲೆಸ್ಸಾರ್. ಇಲ್ಲೇನಾಗ್ತಾ ಇದೆ ಅಂದರೆ ಬ್ಯಾಂಕರ್ ಈಸ್ ಪ್ರೊವೈಡಿಂಗ್ ದ ಸೇಫ್ ಡೆಪಾಸಿಟ್ ಟು ಅಕೌಂಟ್ ಟು ದ ಕಸ್ಟಮರ್. ಇಲ್ಲೇನಾಗುತ್ತೆ ಅಂದರೆ ಬ್ಯಾಂಕರ್ ವಿಲ್ ಬಿಕಮ್ ಅ ಲೆಸ್ಸಾರ್, ದ ಕಸ್ಟಮರ್ ವಿಲ್ ಬಿಕಮ್ ಅ ಲೆಸ್ಸಿ. ಅವನೇನು ಮಾಡ್ತಾನೆ, ಅವನದು ಡಾಕ್ಯುಮೆಂಟ್ಸ್, ಯಾವುದೋ ಒಂದು ಪ್ರಾಪರ್ಟಿ ಅಂದರೆ ವ್ಯಾಲ್ಯೂಯಬಲ್ ಥಿಂಗ್ಸ್, ಹಿ ವಿಲ್ ಕೀಪ್ ಇಟ್ ಇನ್ ಅ ಲಾಕರ್. ಇವಾಗ ಲಾಕರ್ ಫೆಸಿಲಿಟಿ ಯಾರು ಕೊಡ್ತಾ ಇದೆ? ಬ್ಯಾಂಕರ್ ಈಸ್ ಗಿವಿಂಗ್ ಟು ದ ಕಸ್ಟಮರ್. ಆಯಿತಾ? ಬ್ಯಾಂಕ್ ಅವನದು ಪ್ರಾಪರ್ಟಿನ ಲೀಸಿಗೆ ಕೊಡ್ತಾ ಇದ್ದಾನೆ, ಯಾರಿಗೆ? ಕಸ್ಟಮರ್ಗೆ ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನು ಚಾರ್ಜ್ ಮಾಡ್ತಾನೆ, ಯಾರಿಗೆ? ಕಸ್ಟಮರ್ಗೆ ಚಾರ್ಜ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಫೀಸ್ ಎವ್ರಿ ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ ಅಥವಾ 1 ಇಯರ್ಲಿ, ಇಟ್ ಡಿಪೆಂಡ್ಸ್ ಯಾವುದು ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾನೆ. 1 ವರ್ಷಕ್ಕೆ ಒಂದ್ಸರಿ ಕೊಡ್ತೀನಿ, ಅಥವಾ 3 ತಿಂಗಳಿಗೆ ಒಂದ್ಸರಿ, ಅಥವಾ 6 ತಿಂಗಳಿಗೆ ಒಂದ್ಸರಿ ಕೊಡ್ತೀನಿ ಅಂತ ಡಿಸೈಡ್ ಮಾಡಿ ಆ ಲಾಕರ್ ಫೆಸಿಲಿಟಿಗೆ ಇವರು ದುಡ್ಡು ಕೊಡ್ತಾರೆ. ದಟ್ ಈಸ್ ದೇ ಆರ್ ಗಿವಿಂಗ್ ದ ರೆಂಟ್. ಯಾರು ಕೊಡ್ತಾ ಇರೋದು? ಕಸ್ಟಮರ್ ರೆಂಟ್ ಕೊಡ್ತಾ ಇದ್ದಾರೆ, ಬ್ಯಾಂಕರ್ದು ಪ್ರಾಪರ್ಟಿನೇ ಯೂಸ್ ಮಾಡ್ತಾ ಇದ್ದಾರೆ. ಸಿ, ಬ್ಯಾಂಕ್ಸ್ ಲೀಸ್ ದ ಸೇಫ್ ಡೆಪಾಸಿಟ್ ಲಾಕರ್ಸ್, that is banks immovable property to the client on hire basis. They are hiring it, they are taking for rent. Banks allow their locker account holders the right to enjoy, andre anytime they can come and use the locker. So they give the right to enjoy the property, that is the locker, for the specific period against the payment of rent. ಇವಾಗ 1 ವರ್ಷಕ್ಕೆ ತೊಗೊಂಡಿರ್ತೀನಿ ನಾನು ಲಾಕರ್ ಅಂದರೆ 1 ವರ್ಷಕ್ಕೆ ಮಾತ್ರ ನಿಮಗೆ ಆ್ಯಸ್ ಅ ಕಸ್ಟಮರ್ ಬಿಡೋದು. ಆಮೇಲೆ ಬಂದರೆ ಇಲ್ಲ ಸರ್, ಫೆಸಿಲಿಟಿ ಈಸ್ ನಾಟ್ ಅವೈಲಬಲ್ ಫಾರ್ ಯು ಬಿಕಾಸ್ ಯು ಹ್ಯಾವ್ ನಾಟ್ ಗಿವನ್ ದ ರೆಂಟ್ ಅಂತ ಬ್ಯಾಂಕ್ ಅವರು ಹೇಳ್ತಾರೆ. ಸೊ ಇಫ್ ಯು ಹ್ಯಾವ್ ಟೇಕನ್ ದ ಫೆಸಿಲಿಟಿ ಫಾರ್ ಲಾಂಗರ್ ಟೈಮ್, ಸೊ ಯು ಕ್ಯಾನ್ ಯೂಸ್ ಹೌ ಮಚ್ ಎವರ್ ದ ಟೈಮ್ ಇನ್ ದಟ್ ಪೀರಿಯಡ್. ಸೊ ದ ಬ್ಯಾಂಕರ್ ಈಸ್ ಗಿವಿಂಗ್ ಇಟ್ಸ್ ಪ್ರಾಪರ್ಟಿ ಟು ದ ಕಸ್ಟಮರ್ ಟು ಯೂಸ್ ಇಟ್. ಮೊದಲೇನಾಗಿತ್ತು, ಕಸ್ಟಮರು ಬ್ಯಾಂಕರ್ಗೆ ಅವ್ರದ್ದು ಪ್ರಾಪರ್ಟಿನ ಕೊಟ್ಟಿದ್ರು ಅಥವಾ ವ್ಯಾಲ್ಯೂಯಬಲ್ಸ್ನ ಕೊಟ್ಟಿದ್ರು. ಇಲ್ಲಿ ಬ್ಯಾಂಕರ್ ವಿಲ್ ಬಿ ಗಿವಿಂಗ್ ದ ಪ್ರಾಪರ್ಟಿ ಟು ದ ಕಸ್ಟಮರ್. ದಟ್ಸ್ ವೈ ಇಟ್ ಹ್ಯಾಸ್ ಬಿಕಮ್ ಅ ಲೆಸ್ಸರ್. ಯಾರು ಕೊಟ್ಟಿರ್ತಾರೆ ಪ್ರಾಪರ್ಟಿ ಅವರು ಲೆಸ್ಸರ್ ಆಗ್ತಾರೆ. ಯಾರು ಅದನ್ನು ಎಂಜಾಯ್ ಮಾಡ್ತಿರ್ತಾರೆ ಪ್ರಾಪರ್ಟಿ, ದ ಲೆಸ್ಸಿ ಈಸ್ ದ ಕಸ್ಟಮರ್. ಸೊ ಹೋಪ್ ಯು ಅಂಡರ್ಸ್ಟುಡ್ ದ secondary function.